ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಸ್ಪೋರ್ಟ್ಸ್ ಅಲ್ಲಿ ಆಲ್ಮೋಸ್ಟ್ ಈ ಒಂದು ಬೈಕ್ ರೇಸಿಂಗ್ ಅಲ್ಲಿ ಪ್ಯಾಷನೇಟ್ ಆಗಿ ಉಲ್ಲಾಸ್ ಅವರು ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಒಂದು ಕಾಂಪಿಟೇಷನ್ಸ್ ಮಾಡುವ ಮುಖಾಂತರ ಸರಿಸುಮಾರು 80ಕ್ಕೂ ಹೆಚ್ಚು ರೇಸಿಂಗ್ಸ್ ಶೋಸ್ ಅಲ್ಲಿ ಭಾಗವಹಿಸಿ ಹಲವಾರು ಮೆಡಲ್ಸ್ಗಳನ್ನ ಅವರ ಒಂದು ಗೆಲ್ಲುವ ಮುಖಾಂತರ ರೇಸಿಂಗ್ ಅಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿದ್ದಾರೆ. ಆಲ್ಮೋಸ್ಟ್ ಇವತ್ತು ಅವರು ಪ್ರೆಸ್ ಮೀಟ್ ಅಲ್ಲಿ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡ್ತಾ ಇದ್ದೀರಾ. ವಿಶೇಷವಾಗಿ ಈ ಒಂದು ಸ್ಪೋರ್ಟ್ಸ್ಗೆ ಕಿಚ್ಚಬೇಕು, ಬೆಂಕಿ ಬೇಕಂತ ಏನ್ ಹೇಳ್ತೀವೋ, ಆ ಒಂದು ಫೈರ್ ಅವರಲ್ಲಿ ಇದೆ, ಎದ್ಕಾಣ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಇನ್ನೂ ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಅವರು ಕೂಡ ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡದ ಹೆಮ್ಮೆ, ಸೊ ನಮ್ಮ ಕನ್ನಡಿಗರು ಬೆಳಿಬೇಕು, ಕನ್ನಡದ ಮಕ್ಕಳು ಕೆಚ್ಚದೆ ಮಕ್ಕಳು ಬೆಳಿಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರ ಹೆಮ್ಮೆ ದೊಡ್ಡ ಮಟ್ಟದಲ್ಲಿ ರಾರಾಜಿಸಬೇಕು ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಅಪ್ಕಮಿಂಗ್ ಬರುವಂತ ಅವರ ಒಂದು ಏನು ರೇಸಿಂಗ್ ಶೋಸ್ ಗಳಿದೆ ಅದರಲ್ಲಿ ಭಾಗವಹಿಸಿ ನಮ್ಮ ಒಂದು ಹೆಮ್ಮೆನ ಇನ್ನ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾಗಲಿ ಅಂತ ನಮ್ಮ ಚಾನಲ್ ವತಿಯಿಂದ ಆಶಿಸ್ತಾ, ವಿಶೇಷವಾಗಿ ಅವ್ರಿಗೆ ಸರ್ಕಾರದ ವತಿಯಿಂದ ಮತ್ತೆ ಸ್ಪಾನ್ಸರ್ಶಿಪ್ ತುಂಬಾ ಅತ್ಯಮೂಲ್ಯ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಕಲೆನ ಮತ್ತೆ ಈ ತರ ಒಂದು ಪ್ರತಿಭಾನ್ವಿತ ಒಂದು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗತ್ತೆ. ವಿಶೇಷವಾಗಿ ಸರ್ಕಾರದ ವತಿಯಿಂದ ಮತ್ತೆ ಸ್ಪಾನ್ಸರ್ಶಿಪ್ ಮಾಡೋರು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಬೆಳೆಸುವ ನಿಟ್ಟಿನಲ್ಲಿ ಕೆಲಸಗಳಾದಾಗ ನಮ್ಮ ಕನ್ನಡದ ಮಗ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಗುರು ಅಂತ ಒಂದು ಮಾತು ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ನೋಡ್ತಾ ಇದ್ದೀರಾ ಅವರ ಮುಖಗಳಲ್ಲಿ ಅವರ ತಂದೆಯವರಾಗಿರ್ಲಿ, ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದು ಹರ್ಷದಾಯಕ ವಾತಾವರಣ ಇದೆ. ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚು ಒಂದು ದೊಡ್ಡ ಮಟ್ಟದ ಒಂದು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸುವ ಮುಖಾಂತರ ಇನ್ನ ನಮ್ಮ ಒಂದು ಹೆಮ್ಮೆನ ದೊಡ್ಡ ಮಟ್ಟದಲ್ಲಿ ಸಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಲೈವ್ ಅಲ್ಲಿ ನಿಮ್ನ ಭೇಟಿ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಕ್ಯಾಮ್ರಾ ಪರ್ಸನ್ ಯೂಸಿಫ್ ಒಂದಿಗೆ ಸಂತೋಷ್ ಆದ್ಯ ಮಹಾರಾಜ್, ಸಹಾರಾ ನ್ಯೂಸ್, SS ನ್ಯೂಸ್. ನಮಸ್ತೆ. ನನ್ನ ಹೆಸರು ಉಲ್ಲಾಸ್ ಅಂತ. ಲಾಸ್ಟ್ 7 years ಇಂದ ನಾನು ಪ್ರೊಫೆಷನಲ್ ಮೋಟರ್ ಸೈಕಲ್ ರೇಸರ್ ಆಗಿದ್ದೀನಿ. ಸೊ ಈ ವರ್ಷ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಫುಲ್ ಸೀಸನ್ ಮಾಡಿದೆ ಥೈಲ್ಯಾಂಡಲ್ಲಿ ಬಿಗ್ ಚಾಂಪಿಯನ್ಶಿಪ್ ಅಂದು 600 ಕ್ಯಾಟಗರಿಲಿ. ಸೊ SS2 ಕ್ಯಾಟಗರಿ ಅದರಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಸೊ ಇಟ್ ಈಸ್ ವೆರಿ ಗುಡ್ ಸೈನ್ ದಟ್ ದ ಪ್ರೋಗ್ರೆಸ್ ಇಸ್ ಗುಡ್. ಸೊ ನೆಕ್ಸ್ಟ್ ಇಯರ್ ನನಗೆ ಟಾಪ್ ಮೋಸ್ಟ್ ಕ್ಯಾಟಗರಿಯಲ್ಲಿ 600ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮತ್ತು ಯುರೋಪ್ ಚಾಂಪಿಯನ್ಶಿಪ್ ಓಡಿಸ್ಬೇಕಂತ ತುಂಬ ಆಸೆ ಇದೆ. ಸೊ ಅದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಸೊ ಅಷ್ಟೇ, ಲೈಕ್ ಇಟ್ ಈಸ್ ವೆರಿ ಗುಡ್ ಸೈನ್ ದಟ್ ವೇರ್ ಐ ಸ್ಟಾರ್ಟೆಡ್ ಫ್ರಮ್ ಅಂಡ್ ವೇರ್ ಐ ಆಮ್ ಬೀಯಿಂಗ್ ನೌ. ಸೊ ನನಗೆ ತುಂಬ ಆಸೆ ಇದೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಬೇಕು ಅಂತ. ಸೊ ಅದಕ್ಕೆ ನಾನು ಯುರೋಪ್ಗೆ ಹೋಗಿ ಟ್ರೈನ್ ಮಾಡಿ ಮತ್ತು ಯುರೋಪಲ್ಲಿ ಇರಬೇಕು, ಮತ್ತು ಅವ್ರ ಜೊತೆ ಟ್ರೈನ್ ಮಾಡಬೇಕು ಎಲ್ಲಿ ಯುರೋಪಿಯನ್ಸ್ ಜೊತೆ. ಸೊ ಅವಾಗ ನಾನು ಫಾಸ್ಟ್ ಆಗ್ತೀನೋ ಮತ್ತು ಬೇಗ ಕೇಪಬಿಲಿಟಿ ಬರುತ್ತೆ ಟೈರ್ಸ್ ನನಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ. ಸೊ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಟು ಮೀ ಟು ಜಂಪ್ ಇನ್ ಟು ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟು ಬೇಕಾಗುತ್ತೆ ಮತ್ತು ಒಳ್ಳೆ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಐ ಹೋಪ್ ಐ ಕ್ಯಾನ್ ಮ್ಯಾನೇಜ್ ಸಮ್ಹೌ ಟು ಜಂಪ್ ಇನ್ ಟು ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ದಿಸ್ ಇಸ್ ಇಟ್. ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ನನಗೆ 10th ಇರ್ಬೇಕಾದ್ರೆ ಅವ್ರು ನನಗೆ ಆಟೋ ಕಾರ್ ಒಂದು ಮ್ಯಾಗ್ಝಿನ್ ತಂದು ಕೊಡೋರು. ಸೊ ಅದರಲ್ಲಿ ಲಾಸ್ಟ್ 10 pages ಅಲ್ಲಿ ಬೈಕ್ ಬಗ್ಗೆ ರಿವ್ಯೂಸು ಮತ್ತು 2-3 ಪೋಸ್ಟರ್ ಬರೋದು ಬೈಕು. ಸೊ ಅಲ್ಲಿಂದ ನನಗೆ ಇನ್ಸ್ಪೈರ್ ಆಗಿತ್ತು. ಬೈಕ್ ಈಸ್ ಕೈಂಡ್ ಆಫ್ ವೆರಿ ಟು ಬಿ ಮೋರ್ ಪ್ಯಾಷನೇಟ್ ದ್ಯಾನ್ ಕಾರ್ಸ್. ಸೊ ಅದರಿಂದ ನಾನು ಹಂಗೆ ರಿಸರ್ಚ್ ಮಾಡಿ ಹಂಗೆ ಒಂದು ರೇಸಸ್ ನೋಡೋಕ್ಕೆ ಶುರು ಮಾಡಿದೆ, ಎಲ್ಲಿ MotoGP ಅಂದ್ಬಿಟ್ಟು ಅವಾಗ. ಸೊ ಅವಾಗ ರೇಸಸ್ ಬರೋದು 10 ಸ್ಪೋರ್ಟ್ಸಲ್ಲಿ. ಸೊ ಅವಾಗ ನೋಡ್ತಾ ನನಗೂ ಇನ್ಸ್ಪೈರ್ ಆಯಿತು, ನಾನು ಒಂದು ದಿವಸ ರೇಸರ್ ಆಗಬೇಕು, ಪ್ರೊಫೆಷ್ನಲಾಗಿ ರೇಸರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2018ಇಂದ. ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೀಸನ್ನು. ಸೊ 2019ಇಂದ ಇಲ್ಲಿವರೆಗೂ ಕಂಪ್ಲೀಟ್ ಸೀಸನ್ ಮಾಡಿದ್ದೀನಿ. ಸೊ ದಟ್ಸ್ ಅರೌಂಡ್ ಲೈಕ್ 7 seasons.
ವಿತ್ ದಿಸ್ ಇಯರ್ ಒನ್ ಇಂಟರ್ನ್ಯಾಷನಲ್ ಪ್ರಾಪರ್ ಡೆಬ್ಯೂ. ಸೊ ತುಂಬಾ ಆಸೆ ಬೈಕ್ ಓಡಿಸ್ಬೇಕು, ಬೈಕ್ ಇದ್ರಲ್ಲಿ ಮಾಡಬೇಕು ಅಂತ. ನನಗೆ ದಾರಿ ಗೊತ್ತಿರಲಿಲ್ಲ. ಸೊ 2019 ಒಂದು ಟ್ರ್ಯಾಕ್ ಡೇ ಮಾಡಿದ್ರು ಆಪ್ರಿಲ್ ಇಂದ. ಸೊ ಅಲ್ಲಿ ಇಂಡಿಯನ್ ರಿನೋನ್ ಪರ್ಸನ್ ಕಾಲ್ಡ್ ರಜನಿ, ಸೊ ಅವ್ರ ಬಗ್ಗೆ ಕೇಳಿದ್ದೆ ಮತ್ತೆ ಮ್ಯಾಗಝಿನ್ಸ್ ಅಲ್ಲೂ ಓದಿದ್ದೆ. ಸೊ ಅವಾಗಿಂದ ನನಗೆ ಒಂದು ಕರೆಕ್ಟಾಗಿ ಆದಿ ಸಿಕ್ತು ಹೆಂಗೆ ಪ್ರೊಫೆಷ್ನಲ್ ಮೋಟರ್ ಸೈಕಲ್ ರೇಸರ್ ಆಗಬೇಕು ಅಂತ. ಸೊ ಅಲ್ಲಿಂದ ಸೊ ಇಲ್ಲಿವರೆಗೂ ಬಂದಿದ್ದೀನಿ. ತುಂಬಾ ಆಸೆ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಬೇಕು ಅಂತ. ಸದ್ಯಕ್ಕೆ ಯಾರು ಇಲ್ಲ ಸರ್. ನಾನೇ 2019 22ವರೆಗೂ 23ವರೆಗೂ ಒಂದು ಅಕಾಡೆಮಿಲಿದ್ದೆ. ಅವರು ರೈಡರ್ಸ್ ಎಲ್ಲ ನೋಡಿ ಕಲ್ತಿದ್ದು ಜಾಸ್ತಿ, ಮತ್ತೆ ಟಿಪ್ಸು ಕೂಡ ಕೊಟ್ಟಿದ್ರು. ರಜನಿ ಅಂದ್ಬಿಟ್ಟು ಅವರು ಒನ್ ಆಫ್ ದಿ ಮೋಸ್ಟ್ ರಿನೋನ್ ಗಾಯ್ ಇನ್ ಇಂಡಿಯಾ. ನಮ್ಮ ಸ್ಪೋರ್ಟ್ ತುಂಬಾ ಬೆಳೆದಿದಂದ್ರೆ ಅವರಿಂದಾನೆ. ಸೊ ಇವಾಗ ಸದ್ಯಕ್ಕೆ ಯಾರು ನಂಗೆ ಏನು ಮೆಂಟರ್ಸು, ಯಾರು ನಂಗೆ ಕೋಚ್ ಯಾರು ಇಲ್ಲ. ಸದ್ಯಕ್ಕೆ ನಾನೇ ಟ್ರೈನ್ ಮಾಡ್ತೀನಿ ಮತ್ತೆ ನೋಡ್ ಕಲಿಯೋದು ಜಾಸ್ತಿ ಅಷ್ಟೇ ಸರ್. ಪರ್ ಡೇ ಮಾಡಲ್ಲ, ವೀಕಲ್ಲಿ 2 ಹೊತ್ತು ಹೋಗ್ತೀನಿ, ಸ್ಯಾಟರ್ಡೆ ಇಲ್ಲ ಫ್ರೈಡೆ. ಸೊ 3 hours ಬೈಕ್ ಮೇಲೆ ಇರ್ತೀನಿ. ಇನ್ನು ಮಿಕ್ಕಿದ್ದು 5 days ಜಿಮ್ ಅಲ್ಲಿ ಇರ್ತೀನಿ ಸರ್. ಸೊ ಬೆಂಗಳೂರಲ್ಲಿ ಇವಾಗ 3 ಕಡೆ ಇದೆ ಪ್ರಾಕ್ಟೀಸ್ ಮಾಡ್ಬೋದು. ಗೋಕಾರ್ಟ್ ಟ್ರ್ಯಾಕ್ ಅಲ್ಲಿ ಮಾಡ್ಬೇಕು ನಾವು ಮೇನ್ ಆಗಿ. ಸೊ ಯಾಕಂದ್ರೆ ಒಂದು ಬೇಗ ಅಜಿಲಿಟಿ ಬೈಕ್ ಮೇಲೆ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತೆ ಯು ಕ್ಯಾನ್ ಲರ್ನ್ ಮೋರ್ ಕ್ವಿಕ್, ಮತ್ತೆ ಎಫರ್ಟ್ಸ್ ಜಾಸ್ತಿ ಗೋಕಾರ್ಟ್ ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕು ಅಂದ್ರೆ. ಸೊ ಬೆಂಗಳೂರಲ್ಲಿ ಒಂದು ಸಜ್ಜಾಪುರಲ್ಲಿ ಇದೆ ಅರ್ವಾನಿ ಗ್ರಿಡ್ ಅಂದ್ಬಿಟ್ಟು, ಇನ್ನೊಂದು ಹೊಸದಾಗಿ ಇದೆ ವೆಲಾಸಿಟಿ ಅಂದ್ಬಿಟ್ಟು ಕೋಲಾರಲ್ಲಿದೆ, ಇನ್ನೊಂದು ಮೀಕೋ ಅಂತ ಇದೆ. ಈ 3 ಕಡೆ ಹೋಗ್ಬೋದು ಸರ್ ಪ್ರಾಕ್ಟೀಸ್ ಮಾಡಕ್ಕೆ. ಕರ್ನಾಟಕಲ್ಲಿ ಇಲ್ಲ ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ, ವರ್ಲ್ಡ್ ಚಾಂಪಿಯನ್ಶಿಪ್ ಕ್ವಾಲಿಟಿ ರೈಡರ್ಸ್ ಇದ್ದಾರೆ. ಅವ್ರಿಗೇನಂದ್ರೆ ಗೌರ್ಮೆಂಟ್ ಸಪೋರ್ಟ್ ರೆಕಗ್ನೈಸ್ ಮಾಡ್ಬೇಕು. ಅಟ್ಲೀಸ್ಟ್ ಇಂಥ ರೈಡರ್ಸ್ಗಿಲ್ಲ ಬಂದು ತೋರ್ಸೋದಾಗ್ಲಿ, ಲೈವ್ ಆಗ್ಲಿ, ಅದನ್ನ ಮಾಡಿದ್ರೆ ಖಂಡಿತ ನಮ್ ಸ್ಪೋರ್ಟ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಬೋದು. ಕ್ರಿಕೆಟ್ಗಿಂತ 10 ಪಟ್ಟಕ್ಕೆ ಜಾಸ್ತಿ ಹೋಗ್ಬೋದು, ಯಾಕಂದ್ರೆ ಅಷ್ಟು ಲೆವೆಲ್ ಇದೆ. ಒಂದ್ಸಲಿ ಇಂಟರ್ನ್ಯಾಷನಲ್ ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ಹೋದ್ರೆ ಮತ್ತೆ ಆ ರೆಕಗ್ನೈಸೇಷನ್ ಸಿಕ್ಕಿದ್ರೆ ಗೌರ್ಮೆಂಟ್ ಇಂದ ತುಂಬಾ ಒಳ್ಳೆ ಹೆಸರು ಮಾಡ್ಬೋದು. ಇಂಡಿಯಾದಲ್ಲಿ ಇಷ್ಟು ಜನ ಇದ್ದಾರೆ, ಆಪರ್ಚುನಿಟಿ ಇದೆ, ಇಷ್ಟು ಜನ ಒಳ್ಳೆ ಕ್ವಾಲಿಟಿ ರೈಡರ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ವರ್ಲ್ಡ್ ಚಾಂಪಿಯನ್ಶಿಪ್ ಹೋದ್ರೆ ಬೈಕಿಂಗ್ ಅಲ್ಲಿ ಬರೀ ಸ್ಪೇನ್ ಮತ್ತೆ ಇಟಲಿ ಅಷ್ಟೇ ಡಾಮಿನೇಟ್ ಮಾಡ್ತಿರೋದು. ಅವ್ರಿಗೆ ಗೌರ್ಮೆಂಟ್ಗೆ ತುಂಬಾ ಸಪೋರ್ಟ್ ಇದೆ ಆ ಕಂಟ್ರೀಸ್ಗೆ. ನಮ್ಗೆ ಇನ್ನ ಅಷ್ಟು ಸಪೋರ್ಟ್ ಇಲ್ಲ ಅಷ್ಟೇ ಸರ್. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಕಷ್ಟಪಡ್ತಾನೆ, ಎಲ್ಲ ಮಾಡ್ತಾನೆ, ಬಟ್ ಅವನಿಗೆ ಒಳ್ಳೆ ಸ್ಪಾನ್ಸರ್ ಸಿಗ್ತಾ ಇಲ್ಲ. ಅವನು ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ದಾನೆ. ಅದೇ ನಮ್ಮ ಕೈಲಿ ಎಷ್ಟಾಗ್ತಾ ಇದೆ ನಾವು ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ ಮಾಡ್ತಾ ಇದೀವಿ. ಒಳ್ಳೆ ಸ್ಪಾನ್ಸರ್ ಸಿಗ್ಬೇಕಂತ ಆಸೆ. ಸ್ಪಾನ್ಸರ್ ಅಂದ್ರೆ ಎಷ್ಟು ಬಜೆಟ್ ಇದೆ ಮೇಡಮ್? ಬಜೆಟ್ ಇದೆ, ಹೈಯರ್ ಎಂಡ್ ಅಲ್ಲ. ಒಂದೇ ಸಲ ನಾನು 1000cc ಹೋಗಕ್ಕಾಗಲ್ಲ, ಯಾಕಂದ್ರೆ ನಾನು ಟ್ರ್ಯಾಕು ಕಲಿಬೇಕು ಅಲ್ಲಿ. ಯಾಕಂದ್ರೆ ಒಂದೇ ಟ್ರ್ಯಾಕ್ ಇಲ್ಲ, ಯಾಕಂದ್ರೆ ಎಲ್ಲಾ ಕಡೆ ನಡ್ಸ್ತಾರೆ. ಇಟಲಿ ನಡ್ಸ್ತಾರೆ, ಸ್ಪೇನ್ ಅಲ್ಲಿ ನಡ್ಸ್ತಾರೆ. ಸ್ಪೇನ್ ಅಲ್ಲೇ ಎಷ್ಟೊಂದು ಟ್ರ್ಯಾಕ್ ಇದೆ. ಸೊ ನಾನು ಒಂದೇ ಸಲ ಹೋಗ್ಬಿಟ್ಟು ಐ ಕಾಂಟ್ ಬಿ ಫೂಲ್ ಟೆಲ್ಲಿಂಗ್ ದಟ್ ನಾನು ಒಂದೇ ಫಸ್ಟ್ ಇಯರ್ ಅಲ್ಲೇ ನಾನು ಚಾಂಪಿಯನ್ ಆಗ್ತೀನಿ ಅಂತ. ಅದು ದಟ್ ಈಸ್ ರಿಯಲಿ ಫೂಲಿಶ್ನೆಸ್. ಯಾಕಂದ್ರೆ ಒಂದು ಟ್ರ್ಯಾಕ್ ಕಲಿಬೇಕು, ನಾನು ಆ ಬೈಕ್ ಕಲಿಬೇಕು, ಆ ಟೆಂಪ್ರೇಚರ್ಗೆ ಮತ್ತೆ ಆ ಟೈರ್ಗೆ ನಾನು ಅಡಾಪ್ಟ್ ಆಗ್ಬೇಕು. ಅದಕ್ಕೆ ಟೈಮ್ ಬೇಕು. ಅಟ್ಲೀಸ್ಟ್ ನಾನು 1 ವರ್ಷ ರೇಸ್ ಮಾಡಿ 1 ವರ್ಷ ಅಲ್ಲೇ ಟ್ರೈನ್ ಮಾಡಿ ಸೆಕೆಂಡ್ ಇಯರ್ಗೆ ಡೆಫಿನೆಟ್ಲಿ that I can tell that I can definitely, if I have a team and if I have a very good discipline within me, that I can definitely come in top 3 ಅಂತ ಹೇಳ್ಬೋದು. ಅವನ್ ಮಗುವಿಂದನೂ ಅಷ್ಟೇ, ಅವನ್ಗೆ ಆಟ ಸಾಮಾನು ಅಂದ್ರೆ ಬೈಕ್ ಯಾವ್ದಂದ್ರು ಬೈಕ್ ಅಂತ. ಬಟ್ ನನ್ಗೆ ಇಷ್ಟ ಇರ್ಲಿಲ್ಲ, ಇರೋನೊಬ್ಬ ಅಲ್ಲ, ಬೇಡ ಅಂತ ತುಂಬಾ ಆಟ ಮಾಡಿದೆ. ಬಟ್ ನಮ್ ಬ್ರದರ್ ಇದಾರೆ ಮೈಸೂರಲ್ಲಿ. ಇವತ್ತು ಅವ್ನು ಏನ್ ಅಚೀವ್ ಮಾಡಿದಾನೆ ಅದಕ್ಕೆ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ ಬ್ರದರ್
ಅವ್ರು ಹೇಳೋದಕ್ಕೇನೆ ನಾನು ಅವನ್ನ ಈ ಫೀಲ್ಡಿಗೆ ಬಿಟ್ಟಿದ್ದು. ನೀವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ನಿಮ್ಮ ಮಗನ ಕಡೆಯಿಂದ? ನಾನು ಇಷ್ಟೆಲ್ಲ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ನ್ಯಾಷನಲ್ ಆಗಿದ್ದ ಗೊತ್ತಿತ್ತು, ಬಟ್ ಇಂಟರ್ನ್ಯಾಷನಲ್ ಆಗ್ತಾನೆ ಅಂತ ಅವೆಲ್ಲ ಗೊತ್ತಿರಲಿಲ್ಲ. ಬಟ್ ಡೇ ಬೈ ಡೇ ಅವನು ಇನ್ಕ್ರೀಸ್ ಆಗ್ತಾ ಇದ್ದಾನೆ, ಎಲ್ಲದ್ರಲ್ಲೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗತ್ತೆ. ಸರ್, ಒಬ್ರು ತಂದೆಯಾಗಿ ಅವ್ರದೇ ಆದ ಜವಾಬ್ದಾರಿ ಇರುತ್ತೆ. ಮಗ ಈ ತರ ರೇಸ್ಗೆ ಹೋಗ್ತಾರೆ ಅಂದಾಗ ನಮ್ಗೆ ಏನ್ ಅನಿಸ್ತು, ಮತ್ತೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಇನಿಷಿಯಲಿ ಬೇಡ ಅನ್ಸಿತ್ತು, ಆಮೇಲೆ ಬೇರೆ ನಾನು ಫಾಲೋ ಮಾಡ್ತಿದ್ದೆ, ಮೋಟರ್ ಸ್ಪೋರ್ಟ್ ನಾನು ಫಾಲೋ ಮಾಡ್ತಿದ್ದೆ. ನನ್ಗೆ ಇಷ್ಟ ಆಯ್ತು ಹೋಗ್ಲಿಕ್ಕೆ, ಆದ್ರೆ ನಮ್ಮ ಮನೆ ಕಡೆ ಸಪೋರ್ಟ್ ಇರಲಿಲ್ಲ. ಹಂಗಾಗಿ ಅಟ್ಲೀಸ್ಟ್ ಇವ್ನಿಗೆ ಇಂಟ್ರೆಸ್ಟ್ ಬಂದಿದೆಯಲ್ಲ ಅಂತ ನೋಡಿದ್ವಿ. ಇವಳು ಬೇಡ ಬೇಡ ಒಬ್ಬನೇ ಇದ್ದಾನೆ, ಬೇಡ ಬೇಡ ಅಂತ ಗಲಾಟೆ ಮಾಡಿದ್ರು. ಕಡೆಗೆ ಆಮೇಲೆ ಏನಾಯ್ತು, ವಿ ಸ್ಟಾರ್ಟೆಡ್ ಒಂದು ಸ್ಮಾಲ್ ಬೈಕ್ ತಗೊಂಡ್ವಿ, ನನ್ನ ಜೊತೆ ಬರಕ್ ಶುರು ಮಾಡಿದ್ವಿ. ಈಗ ನೋಡ್ಬೋದು, ಬ್ರೇಕ್ಫಾಸ್ಟ್ ರೈಡ್ ಅಂತ ಹೋಗ್ತಾರೆ ಸಂಡೇಸ್. ನಾವು ಹೋಗ್ತಿದ್ವಿ, ನಮ್ದೊಂದು ಗ್ರೂಪ್, ಸ್ಮಾಲ್ ಗ್ರೂಪ್ ಇತ್ತು, ಅವಾಗ ಹೋಗ್ತಿದ್ವಿ. ಅವಾಗ ಜೊತೆ ಕರ್ಕೊಂಡು ಹೋಗ್ತಿದ್ದೆ. ನೀಟಾಗಿ ಓಡಿಸೋನು, ಹೇಳಿದ್ದಷ್ಟು ಕೇಳೋನು. ಕೊನೆಗೆ ಒಂದ್ಸಲ ನಮ್ಗೊಂದು ಯಾವ್ದೋ ಒಂದು ಈವೆಂಟ್ ಅಲ್ಲಿ ರಜನಿ ಕೃಷ್ಣನ್ ಪರಿಚಯ ಆಯ್ತು. ಅವ್ನಿಗೆ ತುಂಬಾ ಇಷ್ಟ ಆಯ್ತು ಅವ್ರು ಬೇಕು ಅಂತ. ಅಲ್ಲಿಂದ ಅವ್ನು ಟ್ರೈನ್ ಅಪ್ ಸ್ಟಾರ್ಟ್ ಮಾಡ್ದ. ಅವ್ರು ಹೇಳ್ಕೊಟ್ರು, ಅವ್ರು ಟ್ರ್ಯಾಕ್ ಅಲ್ಲಿ ಕರ್ಕೊಂಡು ಹೋಗಿ ಹೇಳ್ಕೊಟ್ರು, ಎಲ್ಲ ಮಾಡಿದ್ರು. ಅವ್ರ ಜೊತೆ ತುಂಬಾ ವರ್ಷ ಆಯ್ತು. ಅವರಿಂದನೇ ಅಷ್ಟೊಂದೆಲ್ಲ ಮೆಡಲ್ ಇದೆ. ಬಟ್ ಇದು ನಿಲ್ಲಕ್ಕಾಗಲ್ಲ, ಇದಕ್ಕಿನ್ನ ಮೇಲೆ ಮೇಲೆ ಹೋಗ್ತಾ ಇರಬೇಕು. ರಜಿಗಿನ್ನ ತುಂಬಾ ಜಾಸ್ತಿ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಇದು. ಗೊತ್ತಿಲ್ಲ ಭಗವಂತ ಎಲ್ಲಿಯವ್ರು ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅವ್ನು ಹೇಳಿದ ಪ್ರಕಾರ ಸ್ಪಾನ್ಸರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಗೆ. ಸ್ಪಾನ್ಸರ್ಶಿಪ್ ಇಲ್ಲ ಅಂದ್ರೆ ನಮ್ ಕೈಲಿ ತುಂಬಾ ಕಷ್ಟ ಮಾಡೋದು. ನಿಮ್ಮ ಕನಸನ್ನ ಮಗ ಕನಸು ಮಾಡ್ತಾ ಇದ್ದಾರೆ ಇರ್ಬೋದು. ಓಕೆ.